ಓಂ ಅರಹಂ ನಮಃ. ಶ್ರೀ ಋಷಭನಾಥಾಯ ನಮಃ. ಶ್ರೀ ಮಾನತುಂಗ ಆಚಾರ್ಯ ದೇವ ವಿರಚಿತ ಭಕ್ತಾಂಬರ ಸ್ತೋತ್ರ 1. ಭಕ್ತಾಂಬರ ಪ್ರಣತ ಮೌಳಿಮಣಿ ಪ್ರಭಾಣ ಮುದ್ಯೋತಕಂ ದಲಿತ ಪಾಪತಮೋವಿತಾನಂ ಸಮ್ಯಕ್ ಪ್ರಣಮ್ಯ ಜಿನಪಾದ ಯುಗಂ ಯುಗಾದ ವಾಲಂಭನಂ ಭವಜಲೇ ಪತತಾಂ ಜನಾನಾಂ. ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ. ಭಕ್ತಾಂಬರ ಅರ್ಥಾತ್ ಭಕ್ತರಾದ ದೇವತೆಗಳು, ಪ್ರಣತ ಮೌಳಿ ಮಣಿಪ್ರಭಾಣ ಅರ್ಥಾತ್ ನಮಸ್ಕರಿಸುವುದರಿಂದ ಕಿರೀಟಕಾಂತಿಯು, ಮುದ್ಯೋತಕಂ ಅರ್ಥಾತ್ ಹೆಚ್ಚು ಹೊಳೆಯುವಂತೆ, ದಲಿತ ಪಾಪ ತಮೋವಿತಾನಂ ಅರ್ಥಾತ್ ಪಾಪವೆಂಬ ಕತ್ತಲೆಯ ಸಮೂಹವನ್ನು ನಾಶಪಡಿಸುವ, ಸಮ್ಯಕ್ ಅರ್ಥಾತ್ ಚೆನ್ನಾಗಿ, ಪ್ರಣಮ್ಯ ಅರ್ಥಾತ್ ನಮಸ್ಕಾರ, ಜಿನಪಾದ ಯುಗಂ ಅರ್ಥಾತ್ ಜಿನೇಶ್ವರನ 2 ಪಾದಗಳನ್ನು, ಯುಗಾದ ಅರ್ಥಾತ್ 4ನೇ ಕಾಲದ ಮೊದಲಿನಲ್ಲಿ, ವಾಲಂಭನಂ ಅರ್ಥಾತ್ ಆಧಾರಭೂತವಾದ, ಭವಜಲೆ ಅರ್ಥಾತ್ ಸಂಸಾರವೆಂಬ ನೀರಿನಲ್ಲಿ, ಪತತಾಂ ಅರ್ಥಾತ್ ಬಿದ್ದು ಹೋಗಿರುವ, ಜನನಾಂ ಅರ್ಥಾತ್ ಜನಗಳ. ಇದರ ಭಾವಾರ್ಥ ಹೀಗಿವೆ. ಪ್ರಥಮ ತೀರ್ಥಂಕರರು ಋಷಭ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುವುದರಿಂದ ಭಕ್ತರಾದ ದೇವತೆಗಳ ಕಿರೀಟಕಾಂತಿಯು ಹೆಚ್ಚು ಪ್ರಕಾಶಮಾನವಾಗಿದೆ. ಈ ಜಿನೇಂದ್ರರು 4ನೇ ಯುಗದ ಆದಿಯಲ್ಲಿ, ಅಂದರೆ ಚತುರ್ಥ ಕಾಲದ ಆರಂಭದಲ್ಲಿ, ಸಂಸಾರ ರೂಪದ ನೀರಿನಲ್ಲಿ ಮುಳುಗಿರತಕ್ಕ ಜನಗಳಿಗೆ ಆಶ್ರಯದಾತರಾಗಿದ್ದಾರೆ. ಇಂತಹ ಜಿನೇಶ್ವರರ ಪಾದಗಳೆರಡನ್ನು ನಮಸ್ಕರಿಸುತ್ತೇನೆ ಎಂದು ಭಾವವು.